ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಾಟ್ ಇಫ್ ಸೀಸನ್ 3ಯ 3ನೇ ಎಪಿಸೋಡ್ ಆದಂತಹ ವಾಟ್ ಇಫ್ ರೆಡ್ ಗಾರ್ಡಿಯನ್ ಸ್ಟಾಪ್ಡ್ ವಿಂಟರ್ ಸೋಲ್ಜರ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ವಾಟ್ ಇಫ್ ರೆಡ್ ಗಾರ್ಡಿಯನ್ ಸ್ಟಾಪ್ಡ್ ವಿಂಟರ್ ಸೋಲ್ಜರ್ ಅಂದರೆ ರೆಡ್ ಗಾರ್ಡಿಯನ್ ಏನಾದರೂ ವಿಂಟರ್ ಸೋಲ್ಜರ್ನ ಸ್ಟಾಪ್ ಮಾಡಿದರೆ ಅಂತ ಅರ್ಥ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ CCTVಯಲ್ಲಿ ಡಿಸೆಂಬರ್ 16, 1991ರಲ್ಲಿ ಟೋನಿ ಸ್ಟಾರ್ಕ್ ತಂದೆ ತಾಯಿ ಮೇಲೆ ಅಟ್ಯಾಕ್ ಮಾಡಿದ್ದ ವಿಂಟರ್ ಸೋಲ್ಜರ್ ಸೀನ್ನ ನೋಡ್ತೀವಿ. ಈ ರಿಯಾಲಿಟಿಯಲ್ಲಿ ವಿಂಟರ್ ಸೋಲ್ಜರ್ ಟೋನಿ ಸ್ಟಾರ್ಕ್ ತಂದೆ ತಾಯಿನ ಕೊಲ್ಲೋ ಮುಂಚೆನೇ ರೆಡ್ ಗಾರ್ಡಿಯನ್ ಬಂದು ಅದನ್ನ ನಿಲ್ಲಿಸಿರ್ತಾನೆ. ಇದನ್ನೆಲ್ಲ CCTVಯಲ್ಲಿ ತೋರಿಸ್ತಾರೆ. ಈ ಕಡೆ ರಷ್ಯಾದ ಮೊದಲ ಸೂಪರ್ ಸೋಲ್ಜರ್ ಆಗಿದ್ದ ರೆಡ್ ಗಾರ್ಡಿಯನ್ಗೆ ಡೇಟಾ ಮ್ಯಾನೇಜರ್ ಥರ ಸ್ಪೈ ಮಾಡೋಕ್ಕೆ ಅವನ ಹೈಯರ್ ಆಫೀಸರ್ ಹೇಳ್ತಾ ಇರ್ತಾರೆ. ಆದರೆ ಇದು ರೆಡ್ ಗಾರ್ಡಿಯನ್ಗೆ ಇಷ್ಟ ಇರಲ್ಲ. ಅದೇ ಟೈಮ್ಗೆ ಆಫೀಸರ್ಗೆ ಒಂದು ಕಾಲ್ ಬರುತ್ತೆ. ಆ ಆಫೀಸರ್ಗೆ ಕಾಲ್ ಮಾಡಿದ್ದು ರೆಡ್ ಗಾರ್ಡಿಯನ್ನ ಬ್ರದರ್. ಅವನ ಬ್ರದರ್ಗೆ ಆಫೀಸರ್ ವಿಂಟರ್ ಸೋಲ್ಜರ್ ಬಗ್ಗೆ ಮಿಷನ್ ಕೊಡ್ತಾರೆ. ಅದನ್ನ ಕೇಳಿಸ್ಕೊಂಡು ರೆಡ್ ಗಾರ್ಡಿಯನ್ ಆಫೀಸರ್ ಮುಂದೆ ಇದ್ದ ಫೈಲ್ನ ಆಫೀಸರ್ಗೆ ಗೊತ್ತಿಲ್ಲದೆ ಇರೋ ರೀತಿ ಎತ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಒಂದು ಕಡೆ ರೆಡ್ ಗಾರ್ಡಿಯನ್ USಗೆ ಬರ್ತಾ ಇರ್ತಾನೆ, ಇನ್ನೊಂದು ಕಡೆ ವಿಂಟರ್ ಸೋಲ್ಜರ್ ಅವನಿಗೆ ಅಸೈನ್ ಮಾಡಿದ್ದ ಮಿಷನ್ನ ಕಂಪ್ಲೀಟ್ ಮಾಡೋಕೆ ರೆಡಿ ಆಗ್ತಾನೆ. ನೈಟ್ ಆಗುತ್ತೆ. ಡಿಸೆಂಬರ್ 16, 1991. ಹೋವರ್ಡ್ ಮತ್ತು ಮರಿಯಾ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ವಿಂಟರ್ ಸೋಲ್ಜರ್ ಅವನ್ನ ಫಾಲೋ ಮಾಡ್ತಾ ಇರ್ತಾನೆ. ಅವ್ರನ್ನೆಲ್ಲ ರೆಡ್ ಗಾರ್ಡಿಯನ್ ಫಾಲೋ ಮಾಡ್ತಾ ಇರ್ತಾನೆ. ಹೋವರ್ಡ್ಗೆ ಆಕ್ಸಿಡೆಂಟ್ ಆದಮೇಲೆ ಬಕ್ಕಿ ಹೋವರ್ಡ್ನ ಕೊಲೆ ಮಾಡೋಕ್ಕೆ ಹೋಗ್ತಾನೆ. ಆವಾಗ ಅಲ್ಲಿಗೆ ರೆಡ್ ಗಾರ್ಡಿಯನ್ ಬಂದು ನಿನ್ಗೆ ಬೇಕಾಗಿರೋದು ಸಿಕ್ಕಿದೆಯಲ್ಲ, ಅವ್ರನ್ನ ಸಾಯಿಸಬೇಡ ಅಂತಾನೆ. ಆದರೆ ಬಕ್ಕಿ ನೋ ವಿಟ್ನೆಸಸ್ ಅಂತ ಹೇಳಿ ಶೂಟ್ ಮಾಡೋಕ್ಕೆ ಹೋಗ್ತಾನೆ. ಅಲ್ಲಿ ಬಕ್ಕಿ ಮತ್ತು ರೆಡ್ ಗಾರ್ಡಿಯನ್ಗೂ ಫೈಟ್ ನಡೆಯುತ್ತೆ. ಬಕ್ಕಿ ಫೈಟ್ ಮಾಡೋದ್ರ ಜೊತೆಗೆ ರೆಡ್ ಗಾರ್ಡಿಯನ್ ಕಾಲಿಗೆ ಕಚ್ಚಿಬಿಡ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಪೊಲೀಸರು ಬರ್ತಾರೆ. ಬಕ್ಕಿ ಓಡೋಗ್ತಾನೆ. ಅವನಿಂದೇನೆ ಅಲೆಕ್ಸಿ ಅಂದರೆ ರೆಡ್ ಗಾರ್ಡಿಯನ್ ಕೂಡ ಓಡೋಗ್ತಾನೆ. ಬಕ್ಕಿ ಅವನ ಹತ್ರ ಇರೋ ಮೊಬೈಲ್ನ ಯೂಸ್ ಮಾಡಿ ಅವ್ರ ಲೀಡರ್ಗೆ ಕಾಲ್ ಮಾಡಿ ವಿಟ್ನೆಸಸ್ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಲೀಡರ್ ಬಕ್ಕಿಗೆ ಹಾಗಿದ್ರೆ ನೀನು ಮಿಷನ್ ಫೇಲ್ ಆಗಿದ್ಯಾ, ಇನ್ಮೇಲೆ ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಹೋವರ್ಡ್ನ ಆಂಬ್ಯುಲೆನ್ಸಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಡಾಕ್ಟರ್ ಬಿಲ್ ಫಾಸ್ಟರ್ ಬರ್ತಾನೆ. ಬಿಲ್ ಫಾಸ್ಟರ್ ಅಂದರೆ ಆ್ಯಂಟ್ ಮ್ಯಾನ್ ಆ್ಯಂಡ್ ದಿ ವ್ಯಾಸ್ಪ್ ಮೂವಿಲಿ ಗೋಸ್ಟ್ಗೆ ಹೆಲ್ಪ್ ಮಾಡ್ತಿರ್ತಾನಲ್ಲ ಅವನು. ಈ ರಿಯಾಲಿಟಿಯಲ್ಲಿ ಅವನು ಪೊಲೀಸ್. ಬಂದವನೇ ಮೊದಲು ಇದನ್ನ ನೋಡಿದ್ಯಾರು ಅಂತ ಕೇಳಿದಾಗ ಏಜೆಂಟ್ ಮೊರಾಲ್ಸ್ ಅನ್ನೋಳು ಬಿಲ್ಗೆ ರಿಪೋರ್ಟ್ ಮಾಡ್ತಾಳೆ. ಹೋವರ್ಡ್ ಮತ್ತು ಮರಿಯಾ ಇಬ್ಬರಿಗೂ ಏಟಾಗಿದೆ, ಆದರೆ ಇಬ್ಬರು ಬದುಕ್ತಾರೆ. ಹೋವರ್ಡ್ ಈಚೆ ಯಾರೋ ಇಬ್ಬರು ಫೈಟ್ ಮಾಡ್ತಿರೋದನ್ನ ನೋಡಿದ್ನಂತೆ ಅಂತ ಹೇಳ್ತಾಳೆ. ಬಿಲ್ಗೆ ಗೊತ್ತಾಗುತ್ತೆ. ಅವನ ಆಫೀಸರ್ಸ್ಗೆಲ್ಲ ಏರ್ಪೋರ್ಟ್, ಟ್ರೈನ್ ಸ್ಟೇಷನ್ ಮತ್ತು ಬಸ್ ಸ್ಟೇಷನ್ ಎಲ್ಲ ಚೆಕ್ ಮಾಡಿ ನಾವು ಹುಡುಕ್ತಿರೋದು ಬಯೋಲಾಜಿಕಲಿ ಫಿಸಿಕಲಿ ಎನ್ಹ್ಯಾನ್ಸ್ ಆಗಿರೋ ಇಬ್ಬರು ಸೂಪರ್ ಸೋಲ್ಜರ್ಸ್ನ. ಅವ್ರನ್ನ ಫೇಸ್ ಮಾಡೋದು ಅಂದರೆ ಸಾವನ್ನ ಫೇಸ್ ಮಾಡಿದ ಹಾಗೆ ಅಂತ ಹೇಳ್ತಾನೆ. ಈ ಕಡೆ ಅಲೆಕ್ಸಿ ಮತ್ತು ಬಕ್ಕಿ US ಇಂದ ಹೇಗೆ ಎಸ್ಕೇಪ್ ಆಗೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಅಲೆಕ್ಸಿ ಲಾಸ್ ವೇಗಸಲ್ಲಿ ಒಬ್ಬ ಇದ್ದಾನೆ, ಅಲ್ಲಿಗೆ ಹೋದರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಕಾರಲ್ಲಿ ಬರ್ತಾನೆ. ಇಬ್ಬರು ಆ ಕಾರ್ನ ಎತ್ಕೊಂಡು ಹೋಗ್ತಾರೆ. ಅಲ್ಲಿ ರೋಡಲ್ಲಿ ಎಲ್ಲ ಕಾರ್ನು ಬಿಲ್ ಟೀಮ್ ಚೆಕ್ ಮಾಡ್ತಾ ಇರುತ್ತೆ. ಅಲೆಕ್ಸಿ ಮತ್ತು ಬಕ್ಕಿ ನೋಡಿ ಬಿಲ್ಗೆ ಡೌಟ್ ಬಂದು ಅವ್ರ ಹತ್ರ ಅವನೇ ಬಂದು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಬಕ್ಕಿ ಸಿಸ್ಟರ್ ಮನೆಗೆ ಅಂತಾನೆ. ಬಿಲ್ ಏನು ಗಿಫ್ಟ್ ತೊಗೊಂಡಿದ್ದೀರಾ ಅಂದಾಗ ಬಕ್ಕಿ TV ಅಂತಾನೆ. ಅಲೆಕ್ಸಿ ಹೂಗಳು ಅಂತಾನೆ. ಬಿಲ್ ಕಾರ್ ಬ್ಯಾಕ್ ಸೀಟ್ ನೋಡ್ತಾನೆ. ಅವನಿಗೆ ರೆಡ್ ಗಾರ್ಡಿಯನ್ನ ಅರ್ಧ ಶೀಲ್ಡ್ ಕಾಣಿಸುತ್ತೆ. ಬಿಲ್ಗೆ ಡೌಟ್ ಬರುತ್ತೆ. ಬಕ್ಕಿ ಗನ್ ಈಚೆ ತೆಗಿತಾ ಇರ್ತಾನೆ. ಬಿಲ್ ಕಾರಿಂದ ದೂರ ಹೋಗಿ ಅವ್ರನ್ನ ಕೆಳಗಿಳಿಯೋಕೆ ಹೇಳ್ತಾನೆ. ಬಕ್ಕಿ ಗನ್ ತೆಗೆದು ಇನ್ನೇನು ಬಿಲ್ಗೆ ಶೂಟ್ ಮಾಡಬೇಕು. ಅಲೆಕ್ಸಿ ಕಾರ್ನ ಮೂವ್ ಮಾಡ್ತಾನೆ. ಬಿಲ್ ಮಿಸ್ ಆಗ್ತಾನೆ. ಅವನು ವಾಕಿ ಟಾಕಿಯಲ್ಲಿ ಎಲ್ರಿಗೂ ಸಸ್ಪೆಕ್ಟ್ ಬಗ್ಗೆ ಹೇಳ್ತಾನೆ. ಅಲ್ಲಿಗೆ ಏಜೆಂಟ್ ಮೊರಾಲ್ಸ್ ಕಾರ್ ತೊಗೊಂಡು ಬರ್ತಾಳೆ. ಬಿಲ್ ಆ ಕಾರ್ಗೆ ಹತ್ಕೊಳ್ತಾನೆ. ಅಲೆಕ್ಸಿ ಮತ್ತು ಬಕ್ಕಿ ಕಾರಲ್ಲಿ ಹೋಗಬೇಕಾದ್ರೆ ಮುಂದೆಯಿಂದ 3 ಕಾರ್ ಬರ್ತವೆ. ಅಣ್ಣ ತಮ್ಮ ಬಕ್ಕಿ ಒಂದು ದೊಡ್ಡ ಗನ್ ತೆಗೆದು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿಂದೆಯಿಂದ ಬಿಲ್ ಕೂಡ ಬರ್ತಾನೆ. ಮಧ್ಯದಲ್ಲಿ ಬಕ್ಕಿ ಗನ್ ಸ್ಟಕ್ ಆಗಿಬಿಡುತ್ತೆ. ಮೊರಾಲ್ಸ್ ಕಾರ್ನ ಬಕ್ಕಿ ಕಾರ್ ಪಕ್ಕ ತರ್ತಾಳೆ. ಬಿಲ್ ಸರೆಂಡರ್ ಆಗೋಕ್ಕೆ ಹೇಳ್ತಾನೆ. ಬಕ್ಕಿ ಮೊರಾಲ್ಸ್ ಕಾರ್ ಸ್ಟೇರಿಂಗ್ ಹಿಡ್ಕೊಂಡು ಕಾರ್ನೆಲ್ಲ ತಿರುಗಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಿಂದೆ ಒಂದು ಪೊಲೀಸ್ ಕಾರ್ ಚೇಸ್ ಮಾಡ್ತಾ ಇರುತ್ತೆ. ಬಿಲ್ ಈಚೆ ಇಳಿದು ಬಕ್ಕಿ ಕಾರ್ನ ಫಾಲೋ ಮಾಡೋಕ್ಕೆ ಹೋಗ್ತಾನೆ. ಮೊರಾಲ್ಸ್ ನಡ್ಕೊಂಡು ಹೋಗಿ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ ಅಂತಾಳೆ. ಆವಾಗ ಬಿಲ್ ಆ್ಯಂಟ್ ಮ್ಯಾನ್ ರೀತಿ ದೊಡ್ಡ ಆಗ್ತಾನೆ. ಆವಾಗ ಗೊತ್ತಾಗುತ್ತೆ ಈ ರಿಯಾಲಿಟಿಯಲ್ಲಿ ಬಿಲ್ಲೇ ಆ್ಯಂಟ್ ಮ್ಯಾನ್ ಅಂತ. ಅಲೆಕ್ಸಿ ಕಾರ್ನ ಜೋಳದ ಗದ್ದೆ ಒಳಗೆ ನುಗ್ಗಿಸ್ತಾನೆ. ಬಿಲ್ ಹಿಂದೆನೇ ಬರ್ತಿರ್ತಾನೆ. ಅದನ್ನ ನೋಡಿ ಅಲೆಕ್ಸಿ ಬಕ್ಕಿಗೆ ಡ್ರೈವ್ ಮಾಡೋಕ್ಕೆ ಕೊಟ್ಟು ಅವನು ಶೀಲ್ಡ್ ತೊಗೊಂಡು ಆ್ಯಂಟ್ ಮ್ಯಾನ್ಗೆ ಹೊಡೆದು ಕೆಳಗೆ ಬೀಳಿಸ್ತಾನೆ. ಅಲ್ಲಿಂದ ಇಬ್ಬರು ಎಸ್ಕೇಪ್ ಆಗ್ತಾರೆ. ಮುಂದೆ ಹೋಗಿ ಪ್ರಪಾತದೊಳಗೆ ಬೀಳ್ತಾರೆ. ಅಲ್ಲಿಗೆ ಬಿಲ್ ಮತ್ತು ಮೊರಾಲ್ಸ್ ಬರ್ತಾರೆ. ಅಲ್ಲಿ ಅವ್ರ ಕಾರ್ ಮಾತ್ರ ಸಿಗುತ್ತೆ, ಜೊತೆಗೆ ಒಂದು ಮ್ಯಾಪ್ ಸಿಗುತ್ತೆ. ಅದರಿಂದ ಅವರು ಲಾಸ್ ವೇಗಸ್ಗೆ ಹೋಗ್ತಿದ್ದಾರೆ ಅಂತ ಬಿಲ್ಗೆ ಗೊತ್ತಾಗುತ್ತೆ. ಈ ಕಡೆ ಬಕ್ಕಿ ಮತ್ತು ಅಲೆಕ್ಸಿಗೆ ಚಿಕ್ಕ ಚಿಕ್ಕ ಏಟಾಗಿರುತ್ತೆ. ಅದನ್ನೆಲ್ಲ ಅವ್ರು ಕ್ಲೀನ್ ಮಾಡ್ಕೋತಾ ಇರ್ತಾರೆ. ಆವಾಗ ಗೊತ್ತಾಗುತ್ತೆ ಬಕ್ಕಿಗೆ ಅವ್ನ ಪಾಸ್ಟ್ ಏನು ನೆನಪಿಲ್ಲ, ಜೊತೆಗೆ ಅವ್ನ ನೇಮ್ ಕೂಡ ನೆನಪಿಲ್ಲ ಅಂತ. ಅಲೆಕ್ಸಿ ಬಕ್ಕಿಗೆ ಕಣ್ಮುಚ್ಚಿ ಏನಾದರೂ ನೆನಪಾಗುತ್ತಾ ನೋಡು ಅಂತ ಹೇಳ್ತಾನೆ. ಆಮೇಲೆ ಅಲೆಕ್ಸಿ ಅವರು ಮೀಟ್ ಮಾಡೋಕ್ಕೆ ಬಂದಿದ್ದ ರುಕ್ ಅನ್ನೋ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗೋಕೆ ಒಂದು ಕಾರ್ನ ಕತ್ಕೊಂಡು ಬರ್ತೀನಿ ಅಂತ ಹೇಳಿ ಈಚೆ ಹೋಗ್ತಾನೆ. ಆವಾಗ ಬಕ್ಕಿಗೆ ಒಂದು ಕಾಲ್ ಬರುತ್ತೆ. ಅದು ಡ್ರೇಕೋವಿಂದ. ಡ್ರೇಕೋವ್ ಅಂದರೆ ಬೇರೆ ಯಾರೂ ಅಲ್ಲ, ರೆಡ್ ಗಾರ್ಡಿಯನ್ನ ಮೇಲಧಿಕಾರಿ. ಅವನು ಬಕ್ಕಿಗೆ ರೆಡ್ ಗಾರ್ಡಿಯನ್ನ ಕೊಂದುಬಿಡು, ನಾವು ನಿನ್ನ ರಷ್ಯಾಗೆ ವಾಪಸ್ ಕರ್ಕೋತೀವಿ ಅಂತ ಹೇಳ್ತಾನೆ. ಬಕ್ಕಿಗೆ ಅಲೆಕ್ಸಿನ ಸಾಯಿಸೋದು ಇಷ್ಟ ಇರಲ್ಲ, ಆದರೂ ಕೊಲ್ಲೋಕೆ ಒಪ್ಕೊಳ್ತಾನೆ. ಅವರಿಬ್ಬರು ಕಾರಲ್ಲಿ ಒಂದು ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ರುಕ್ನ ಮೀಟ್ ಮಾಡ್ತಾರೆ. ರೆಡ್ ಗಾರ್ಡಿಯನ್ ಆ ರುಕ್ಗೆ ನಮ್ಮನ್ನ ವಾಪಸ್ ರಷ್ಯಾಗೆ ಕಳಿಸಿ ಅಂತ ಹೇಳ್ತಾನೆ. ಅದಕ್ಕೆ ಆ ರುಕ್ ನೀವು ಮಿಷನ್ನ ಫೇಲ್ ಮಾಡಿದ್ದೀರಾ, ನೀವು ಹೋವೋ ಸ್ಟಾರ್ಕ್ನ ಕೊಲ್ಲೆ ಮಾಡಬೇಕಿತ್ತು ಅಂತ ಹೇಳ್ತಾನೆ. ಇಷ್ಟು ದಿನ ರೆಡ್ ಗಾರ್ಡಿಯನ್ ರುಕ್ ಒಳ್ಳೆಯವನು ಅಂದ್ಕೊಂಡಿರ್ತಾನೆ. ಇವಾಗ ಕೆಟ್ಟವನು ಅಂತ ಗೊತ್ತಾಗಿ ಬೇಜಾರಲ್ಲಿ ಸೋಫಾ ಮೇಲೆ ಕೂತ್ಕೊಳ್ತಾನೆ. ರುಕ್ ಇನ್ನೇನು ಅವ್ನು ಗನ್ ತೊಗೊಂಡು ಅಲೆಕ್ಸಿನ ಶೂಟ್ ಮಾಡಬೇಕು.
ಅಷ್ಟರಲ್ಲಿ ಬಕ್ಕಿ ರೂಕ್ನ ಬಿಲ್ಡಿಂಗಿಂದ ಈಚೆ ತಳ್ಳಿಬಿಡ್ತಾನೆ. ಅದೇ ಟೈಮ್ಗೆ ರೆಡ್ ರೂಮ್ನ ಟಾಸ್ಕ್ ಫೋರ್ಸ್ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಅವ್ರಿಗೆಲ್ಲ ಹೊಡೆದು ಇಬ್ಬರು ರೂಕ್ನ ತಳ್ಳಿದ್ದ ವಿಂಡೋಯಿಂದಾನೇ ಎಸ್ಕೇಪ್ ಆಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಿಲ್ ಮತ್ತು ಎಮರಾಲ್ಸ್ ಕೂಡ ಬಂದುಬಿಡ್ತಾರೆ. ಬಿಲ್ ಬಕ್ಕಿ ಮತ್ತು ಅಲೆಕ್ಸಿ ಬಿಲ್ಡಿಂಗಿಂದ ಓಡೋಗ್ತಿರೋದನ್ನ ನೋಡಿ ಫಾಲೋ ಮಾಡ್ತಾ ಹೋಗ್ತಾನೆ. ಬಕ್ಕಿ ಮತ್ತು ಅಲೆಕ್ಸಿ ಒಂದು ಬಿಲ್ಡಿಂಗ್ಗೆ ಹೋಗ್ತಾರೆ. ಅಲ್ಲಿಗೆ ಬಕ್ಕಿಗೆ ಮಿಷನ್ ಕೊಟ್ಟಿದ್ದ ಲೀಡರ್ ಬರ್ತಾನೆ. ಬಕ್ಕಿ ಅಲೆಕ್ಸಿಗೆ ನಿನ್ನ ಕೊಲ್ಲೋಕೆ ನನಗೆ ಹೇಳಿದ್ದಾರೆ, ನೀನು ಇಲ್ಲಿಂದ ಹೋಗ್ಬಿಡು. ಅವರು ಸ್ಪೆಲ್ ಕಂಪ್ಲೀಟ್ ಮಾಡಿದ್ರೆ ನನಗೆ ಇವಾಗ ನಡೆದಿದ್ದೆಲ್ಲ ಮರ್ತೋಗುತ್ತೆ, ಆಮೇಲೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ ಅಂತಾನೆ. ಆದರೂ ಅಲೆಕ್ಸಿ ಅಲ್ಲಿಂದ ಹೋಗಲ್ಲ. ಆ ಲೀಡರ್ ಸ್ಪೆಲ್ನ ಕಂಪ್ಲೀಟ್ ಮಾಡ್ತಾನೆ. ಬಕ್ಕಿ ಫಾರ್ ದ ಫಸ್ಟ್ ಟೈಮ್ ಆ ಸ್ಪೆಲ್ನ ರೆಸಿಸ್ಟ್ ಮಾಡ್ತಾನೆ. ಅಲ್ಲಿಗೆ ಬಿಲ್ ಟೀಮ್ ಬರುತ್ತೆ. ಬಿಲ್ ಟೀಮ್ ಮತ್ತು ರೆಡ್ ರೂಮ್ ಟಾಸ್ಕ್ ಫೋರ್ಸ್ ಶೂಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ಬಕ್ಕಿ ಮತ್ತು ಅಲೆಕ್ಸಿ ವಿಂಡೋಯಿಂದ ಜಂಪ್ ಮಾಡಿ ಫೈಟ್ಗೆ ಜಾಯ್ನ್ ಆಗ್ತಾರೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಬಕ್ಕಿನ ಮತ್ತೆ ಆ ರಷ್ಯಾದ ಲೀಡರ್ ಸೆರೆ ಹಿಡಿದು ಅವನ್ನ ಚೇರಲ್ಲಿ ಕೂರಿಸಿ ಮತ್ತೆ ನಡೆದಿದ್ನೆಲ್ಲ ಮರೆಯೋ ಹಾಗೆ ಮಾಡ್ತಾನೆ. ಈ ಕಡೆ ಅಲೆಕ್ಸಿ ಒಂದು US ಸ್ಕೂಲಲ್ಲೇ PT ಟೀಚರ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಅಲ್ಲಿಗೆ ಬಿಲ್ ಬಂದು ನಮ್ಮ ಏಜೆಂಟ್ಗಳು ಈ ಶೀಲ್ಡ್ನ ಕಂಡಿಡಿದ್ರು ಅಂತ ರೆಡ್ ಗಾರ್ಡಿಯನ್ಗೆ ಶೀಲ್ಡ್ ಕೊಡ್ತಾನೆ. ಆವಾಗ ಅಲೆಕ್ಸಿ ಇವಾಗ ನನ್ನ ಅರೆಸ್ಟ್ ಮಾಡ್ತೀರಾ ಅಂತ ಕೇಳ್ತಾನೆ. ಆದರೆ ಬಿಲ್ ಅಲೆಕ್ಸಿಗೆ US ಗೌರ್ನಮೆಂಟ್ ಜೊತೆ ವರ್ಕ್ ಮಾಡೋಕೆ ಕೇಳ್ತಾನೆ. ಅದನ್ನ ಕೇಳಿ ಅಲೆಕ್ಸಿಗೆ ಖುಷಿ ಆಗುತ್ತೆ. 2014ರಲ್ಲಿ ಅಲೆಕ್ಸಿ ಕೂಡ ಅವೆಂಜರ್ಸ್ ಟೀಮಲ್ಲಿ ಇರ್ತಾನೆ. ಇಲ್ಲಿಗೆ ಎಪಿಸೋಡ್ 3 ಮುಗಿಯುತ್ತೆ. ಎಪಿಸೋಡ್ 4 ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.